ದೇವಸ್ಥಾನ ಇದು? ಯಾವ ದೇವಸ್ಥಾನ ಇದು? ಭದ್ರಂ ಕರುಣೇ ವಿಶ್ರುಣಿಯಾಮ ದೇವಾಹಂ ಭದ್ರಂ ವಕ್ಷೇಮಾಭದ್ರಾಹಸ್ತರಂಗೈ ಸುಷ್ಟವಾಗುಂದುಕ್ನೋಭೇ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೊರಟಿರೋದು ಭವರೋಗ ನಿವಾರಕ ಭಕ್ತಜನೋದ್ಧಾರಕ ಎಂದೇ ಹೆಸರಾಗಿರೋ ಶ್ರೀ ಅರಿಯೂರು ವೈದ್ಯನಾಥೇಶ್ವರ ಸ್ವಾಮಿ ದೇವಾಲಯ. ಹೆಸರೇ ಹೇಳುವಂತೆ ಪರಶಿವನು ವೈದ್ಯನಾಗಿ ಬಂದು ಜ್ಯೋತಿರ್ಲಿಂಗ ರೂಪದಲ್ಲಿ ನೆಲೆ ನಿಂತು ಬಂದ ಭಕ್ತ ಜನರ ಸಕಲ ರೋಗಗಳನ್ನು ನಿವಾರಣೆ ಮಾಡುತ್ತಿದ್ದಾರೆಂದು ನಂಬಲಾಗಿದೆ. ವೈದ್ಯ ಲೋಕಕ್ಕೆ ಸವಾಲೆನಿಸಿದ ಅದೆಷ್ಟೋ ಮಾರಣಾಂತಿಕ ಆರೋಗ್ಯದ ಸಮಸ್ಯೆಗಳನ್ನು ಸಹ ಶ್ರೀ ವೈದ್ಯನಾಥೇಶ್ವರ ಸ್ವಾಮಿಯು ಪರಿಹಾರ ಮಾಡುತ್ತಿದ್ದಾರೆಂದು ಇಲ್ಲಿಗೆ ಬಂದ ಭಕ್ತರು ಹೇಳಲಾಗಿದೆ. ಇನ್ನು ಈ ದೇವಾಲಯ ಇರುವುದಾದರೂ ಎಲ್ಲಿ ಅಂತ ಅಂದರೆ, ನಮ್ಮ ಕಲ್ಪತರು ನಾಡು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಹರಿಯೂರು ಗ್ರಾಮದಲ್ಲಿದೆ. ತುಮಕೂರಿನಿಂದ ಹರಿಯೂರು ಕೇವಲ 21 ಕಿಲೋಮೀಟರ್ ದೂರದಲ್ಲಿದ್ದು, ಮಲ್ಲಸಂದ್ರದಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿದೆ. ತುಮಕೂರಿನಿಂದ ಈ ದೇವಾಲಯಕ್ಕೆ ಬಸ್ ವ್ಯವಸ್ಥೆ ಕೂಡ ಇದ್ದು, ಬಸ್ ನೇರವಾಗಿ ದೇವಾಲಯದ ಮುಂಭಾಗದಲ್ಲಿ ನಿಲ್ಲುತ್ತದೆ. ಇನ್ನು ಗುಬ್ಬಿ ಮಾರ್ಗವಾಗಿ ಈ ದೇವಾಲಯಕ್ಕೆ ಹೋಗುವುದಾದರೆ ಹೊಸಹಳ್ಳಿ ಪ್ರಭವನಹಳ್ಳಿ ಮಾರ್ಗ ಮೂಲಕ ಅರಿಯೂರನ್ನು ತಲುಪಬಹುದಾಗಿದೆ. ಈ ರಸ್ತೆ ಅಷ್ಟೊಂದು ಚೆನ್ನಾಗಿಲ್ಲ, ಯಾಕಂದರೆ ನಾವು ಇದೇ ರಸ್ತೆಯಲ್ಲಿ ಹೋಗಿದ್ದು. ನೀವು ತುಮಕೂರಿಂದ ಬಂದು ಮಲ್ಸಂದ್ರ ಬಂದು ಅರಿಯೂರು ಬಂದರೆ ರಸ್ತೆ ತುಂಬ ಚೆನ್ನಾಗಿದೆ. ಈಗ ನೋಡ್ತಾ ಇರೋದು ದೇವಸ್ಥಾನದ ಗೋಪುರ. ಇದು ದೇವಸ್ಥಾನದ ಗೋಪುರ. ದೇವಸ್ಥಾನಕ್ಕೆ 2 ಎಂಟ್ರೆನ್ಸ್ ಇದ್ದು, ಈಗ ನೋಡ್ತಿರೋದು ದೇವಸ್ಥಾನದ ಇನ್ನೊಂದು ಎಂಟ್ರೆನ್ಸ್ ಆಗಿದೆ. ಈ ಮೂಲಕ ದೇವಾಲಯದ ಒಳಗಡೆ ಪ್ರವೇಶ ಮಾಡ್ಬೋದು. ಈಗ ನೀವು ನೋಡ್ತಾ ಇರೋದು ಶ್ರೀ ವೈದ್ಯನಾಥೇಶ್ವರ ಸ್ವಾಮಿಯ ಗರ್ಭಗುಡಿಯಾಗಿದ್ದು, ಸ್ವಾಮಿಯು ಜ್ಯೋತಿರ್ಲಿಂಗ ರೂಪದಲ್ಲಿ ನೆಲೆಸಿದ್ದು ಬಂದ ಭಕ್ತರ ಸಕಲ ಕಷ್ಟಗಳನ್ನು ನಿವಾರಿಸುತ್ತಿದ್ದಾರೆಂದು ನಂಬಲಾಗಿದೆ. ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿಯೇ ಅಮ್ಮನವರ ದೇವಸ್ಥಾನ ಕೂಡ ನೋಡ್ಬೋದು. ಈಗ ನೋಡ್ತಾ ಇರೋದು ಶ್ರೀ ಅಮ್ಮನವರ ದೇವಸ್ಥಾನ. ಇನ್ನು ಈ ದೇವಾಲಯದಲ್ಲಿ ತೀರ್ಥ ಸ್ನಾನಕ್ಕೆ ವಿಶೇಷ ಪ್ರಾಧಾನ್ಯತೆ ಇದ್ದು, ಸ್ವಾಮಿಯ ಅಭಿಷೇಕದ ನೀರನ್ನು ತೀರ್ಥ ಸ್ನಾನವಾಗಿ ಹಾಕುವುದರಿಂದ ಭಕ್ತರ ಇಷ್ಟಾರ್ಥಗಳು ಈಡೇರುತ್ತವೆ ಮತ್ತು ಸಕಲ ರೋಗಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ತೀರ್ಥದ ಸ್ನಾನದ ನಂತರ ಪುರೋಹಿತರು ಗಂಧದ ಗಡ್ಡೆ ಹಚ್ಕೊಡ್ತಾರೆ. ಅದನ್ನು ಇಟ್ಕೊಂಡು ಸ್ವಾಮಿಗೆ ಬೆಳಗಿ ದೇವಾಲಯವನ್ನು 3 ಬಾರಿ ಪ್ರದಕ್ಷಿಣೆ ಬಂದು ದೇವರ ದರ್ಶನ ಪಡೆಯುವ ಪ್ರತೀತಿ ಇದೆ. ನೋಡಿ ಫ್ರೆಂಡ್ಸ್, ಬೇಕಿದ್ರೆ ನೀವು ಇಲ್ಲಿ ತೀರ್ಥ ಸ್ನಾನ ಆದಮೇಲೆ ಡ್ರೆಸ್ ಚೇಂಜ್ ಮಾಡೋಕ್ಕೋಸ್ಕರ ಅಂತ ಡ್ರೆಸ್ಸಿಂಗ್ ರೂಮ್ ಸ್ಪೆಷಾಲಿಟಿ ಕೂಡ ಇದೆ. ಬಾಯ್ಸ್ಗೆ ಜೆಂಟ್ಸ್ಗೆ ಇಬ್ಬರಿಗೂ ಕೂಡ ಇಲ್ಲಿ ಸ್ಪೆಷಾಲಿಟೀಸ್ ಇದೆ. ತುಂಬ ವ್ಯವಸ್ಥಿತವಾಗಿ ಇಲ್ಲೆಲ್ಲ ಮಾಡಿಕೊಟ್ಟಿದ್ದಾರೆ. ನೀವು ಕೂಡ ಬರ್ಬೋದು. ಇನ್ನು ನಾವಿವತ್ತು ದೇವಸ್ಥಾನಕ್ಕೆ ಬಂದಿದ್ದು ವಿಶೇಷ ಏನಪ್ಪ ಅಂತ ಅಂದರೆ, ಮಗುಗೆ ತುಲಾಭಾರ ಸೇವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ನಮ್ಮದು 4th ಇಯರ್ ಆ್ಯನಿವರ್ಸರಿ ಬೇರೆ, ಮೋಕ್ಷು ಮೊದಲನೇ ದಿನ ಸ್ಕೂಲ್ಗೆ ಹೋಗಿದ್ದ ದಿನ. ಸೊ ನಮಗೆ ಇದೆಲ್ಲ ತುಂಬ ಪ್ರೀಷಿಯಸ್ ಆಗಿ ಮೆಮೊರಬಲ್ ಆಗಿರುತ್ತೆ ಅಂತ ಅನ್ನಿಸ್ತಿತ್ತು. ಅದಕ್ಕೆ ಇವತ್ತೇ ದೇವಸ್ಥಾನಕ್ಕೆ ಬಂದ್ವಿ ಫ್ರೆಂಡ್ಸ್.
ಓಂ ಭದ್ರಂ ಕರುಣೇನ ವಿಷ್ಣುಯಾಮ ದೇವಾಃ ಭದ್ರಂ ವಕ್ಷೇಮಾಭದ್ರಾಃ ಸ್ತರರಂಗೈ ಸುಷ್ಠುವಾ. ಇನ್ನು ಈ ಸ್ಥಳದ ಇನ್ನೊಂದು ವಿಶೇಷವೆಂದರೆ ದೇವಾಲಯದ ಹಿಂಭಾಗದಲ್ಲಿ ಒಂದು ಬ್ಯೂಟಿಫುಲ್ ಕೆರೆ ಕಾಣುತ್ತೆ. ಆ ಕೆರೆಯಿಂದ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಶ್ರೀ ಆಲುಮಲ್ಲೇಶ್ವರ ಸ್ವಾಮಿ ದೇವಾಲಯ ಕಾಣುತ್ತೆ. ಇನ್ನು ಶ್ರೀ ಆಲುಮಲ್ಲೇಶ್ವರ ಸ್ವಾಮಿಯು ಅಂಕಾಲೆ ಮರದ ಕೆಳಗೆ ಭೂಗರ್ಭದಲ್ಲಿ ಲಿಂಗುರೂಪದಲ್ಲಿ ನೆಲೆಸಿದ್ದು ಹಾಲಿನ ಅಭಿಷೇಕ ಪ್ರಿಯನೆಂದು ಹೇಳಲಾಗಿದೆ. ಇದು ಸ್ವಯಂ ಉದ್ಭವ ಲಿಂಗು. ಇದ್ರ ಮೇಲ್ಗಡೆ ಉತ್ತ ಬೆಳೆದು ಪ್ರತಿನಿತ್ಯ ಬಂದು ಹಸುಗಳು ಹಾಲು ಕರೆಯುವಂತೆ, ಆದ್ರಿಂದ ಹಾಲು ಮಲ್ಲೇಶ್ವರ ಅಂತ ಕರೀತಾರೆ. ಯಾವ ಕಾಲದಲ್ಲಿ ಆಗಿರೋದು ಸರ್ ಇದು? ಎಷ್ಟು ಇತಿಹಾಸ? ಗೊತ್ತಿಲ್ಲ, ಅದೆಲ್ಲ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಕೆರೆ ಹೀಗೆ ಕಾಣುತ್ತೆ, ಬಟ್ ಕೆರೆಯಲ್ಲಿ ಹೆಚ್ಚಾಗಿ ನೀರಿಲ್ಲ. ದೇವಸ್ಥಾನ ಸುತ್ತಮುತ್ತ ವಾತಾವರಣ ಅಂತ ತುಂಬ ಚೆನ್ನಾಗಿದೆ. ಒಂಥರ ಪ್ರಶಾಂತತೆಯ ಭಾವ ಉಂಟಾಗುತ್ತೆ. ನೋಡಿ, ಇಲ್ಲಿ ಚೇತು ಇಲ್ಲಿ ಕೂತಾರೆ. ಇನ್ನು ದೇವಸ್ಥಾನದ ಮುಂಭಾಗದಲ್ಲೇ ಊಟದ ಹಾಲ್ ಕಾಣಿಸುತ್ತೆ ಫ್ರೆಂಡ್ಸ್. ನಾವು ಕೂಡ ಮಧ್ಯಾಹ್ನದ ಊಟನ ಇಲ್ಲೇ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಊಟ ಅಂತೂ ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್. ಇದು ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ದೇವಾಲಯದ ಬಗ್ಗೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಕೂಡ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.